ಪ್ಲಾಸ್ಟಿಕ್ ಪರಿಸರ ಪ್ಲಾಸ್ಟಿಕ್ ಹೋಗೋಕ್ಕೆ ಅದೇನೋ ಪ್ಲಾಸ್ಟಿಕ್ ತಗೊಂಡು ಅಂಗಡಿಗಳು ಬೆಂಗಳೂರು ನನಗೆ ಇಟ್ಕೊಳ್ಬೋದು ಕಾಣಿಸ್ಗಳು ಇವತ್ತು ಪಟ್ಟಣದ ಕಾಣಿಸು ಇವತ್ತು ಪೆಟ್ರೋಲ್ ಇಟ್ಕೊಳ್ಳಿ ಕಾಲ ನಮ್ಮ ಆಗುತ್ತೆ ಅದು ಹೆಚ್ಚು ಹಾಕೋದು ಕಾರ್ಖಾನೆಗಳು ಮುಚ್ಚಿಕೊಂಡು ಪ್ಲಾಸ್ಟಿಕ್ 90% ಕವರ್ಗಳೇ ಹೊರಗಡೆ ಅದನ್ನು ಯಾವ ರೀತಿ ಕಳೆದುಕೊಳ್ಸ್ಕೊಂಡ್ಬಿಟ್ಟು ಸುಮ್ಮನೆ ಈಗ ದಂಡ ಅಂತ ಕೆಲಸ ಇಡೀ ಕಾಸ ಇಡೀ ಕಾಸ ಮುಂಚೆ ಏನೋ ಒಂದು ರೀತಿಯಲ್ಲಿ ಅಧಿಕಾರಿಗಳು ಸೇರಿದಷ್ಟು ಎಲ್ಲರೂ ರಿಜಿಸ್ಟರ್ ಮಾಡ್ತಿದ್ರು. ಇವತ್ತು ಈ ಖಾತೆ ಬಂದಾಯ್ತು, ವ್ಯವಸ್ಥೆ ಒಂದು ಒಳ್ಳೆ ತಾರೀಕು. ಅದೇ ರೀತಿ ಪ್ಲಾಸ್ಟಿಕ್ ಕವರ್ಗಳು ಕೂಡ ಕಾರ್ಖಾನೆ ಮುಚ್ಚಬೇಕು ಅನ್ನೋಂಥದ್ದು ಅದನ್ನು ಒಂದು ಸಮಿತಿ ಮಾಡಿ ಬಹಳ ಒಂದು ದೊಡ್ಡ ಹೆಸರು ಬರುತ್ತೆ ಸರ್ಕಾರಕ್ಕೆ. ನಿಮಗೆ ನೀವು ಒಬ್ಬರು ಬಿಟ್ಟರೆ ಬೇರೆ ಯಾರು ಮಾಡಿದ್ರೆ ಬರುತ್ತೆ. ನಾವು 27 ದಿನ ಕಸದ ಏನಿದೆ 27 ದಿನದಿಂದ ಚಂದ್ರಗೌಡ ಜಯಂತಿಯಿಂದ ಪ್ರಾರಂಭ ಮಾಡಿದ್ದು. 27 ಎಲ್ಲ ಜಿಲ್ಲೆಗಳು ಪೇಪರ್ ಇಡೀ ನಗರ ಸ್ವಚ್ಛ ಕೆಲಸ ಮಾಡಿದ್ವಿ. ಅಧಿಕಾರಿಗಳಿಗೆ ಎಷ್ಟೇ ಹೇಳಿ ಬಂದಿದೆ. ನಾವು ಹೋಗಿದ್ದಿನ ಫೋಟೋ ಹಾಕ್ತೀವಿ ಮತ್ತೆ ಜೀಪೇಸ್ ಫೋಟೋ ಮಾಡಿ ಇವಾಗ 8 ದಿನ ಮಾಡಿದ್ದೀನಿ ಅಂತಾರೆ. ಒಂದು ವಾರ್ಡ್ಗೆ 100, 120, 130 ಜನ ಕೆಲಸ ಮಾಡ್ತಾರೆ. ಫೋಟೋ ಜನ ಕ್ಲೀನ್ ಮಾಡ್ಬೋದು, ಕಸ ಅದೇ ಕಸ ತಗೊಂಡು ಬಂದು ವಾರ್ಡ್ ಸೇರ್ ಒಬ್ಬರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಬರೀ ಲಕ್ಷಗಳಾಗ್ಬೋದು ಮತ್ತೆ ಅವ್ರಿಗೆ ಏನು ಬೆನಿಫಿಟ್ ಆಗುತ್ತೋ ಅದು ಮಾತ್ರ ಮಾಡ್ತಾರೆ. ಇದು ಯಾವುದೇ ಸಾಮಾನ್ಯ ಇದ್ರ ಬಗ್ಗೆ ಬಹಳ ನಾವು ಪ್ರಾರಂಭ ಮಾಡಿದ ಒಂದು ವಾರದಲ್ಲೇ ನೀವು ತೋರಿಸ್ಕೊಂಡಿದ್ದೀವಿ. ಸೈಟ್ಗಳು ಅವ್ರ ಸೈಟ್ಗಳು ಅವ್ರು ಕ್ಲೀನ್ ಮಾಡ್ಬೋದು, ಬಹಳ ಒಂದು ಒಳ್ಳೆ ಕೆಲಸ. ಅದ್ರ ಜೊತೆಯಲ್ಲಿ ಸಣ್ಣ ನಾಯಿಗಳು ಬಾಕ್ಸ್ಬೋದು. ಈಗ ಜನ ಇದನ್ನು ಅಷ್ಟೇ ಜನಕ್ಕೆ ಏನು ಮಾಡಬೇಕು, ಆ ಒಂದು ಪ್ರತಿ ಮನೆಗೆ ಎರಡು ಡಬ್ಬಿ ಒಂದು 2 ಡಬ್ಬಿ ಕಡ್ಡಾಯ ಮಾಡಬೇಕು. ಈಗ ರೈನ್ ವಾಟರ್ ಹಾಕ್ಬೇಕು ಹೇಗೆ ಕಡ್ಡಾಯ ಮಾಡಿದ್ದೀವಿ ಅದೇ ಥರ ಮಾಡಿ ಮನೆ ಮಾಲೀಕನಿಗೆ ಅವರ ಏನು ನಾವು ತೆರಿಗೆ ರೂಪದಲ್ಲಿ ಅವರಿಗೆ ನೇರವಾಗಿ ನಿಮ್ಮ ಜವಾಬ್ದಾರಿ ಅವನಿಗೆ ವಹಿಸ್ಬೇಕು. ನೀನೇ ಇದು ಜವಾಬ್ದಾರಿ, ನಿನ್ನ ಮನೆ ಕಸ ಹೊರಗಡೆ ಬರಬಾರ್ದು ಅಂತ ಮಾಡಿದ್ರೆ ಒಂದು ಕ್ರಮ ಆಗ್ಬೋದು. ಇದ್ರ ಬಗ್ಗೆ ಒಂದು ಇದು ಮಾಡೋದು ಒಳ್ಳೇದು. ಅದು ಮಾಡಿದ್ರೆ ಬಹಳ ಒಂದು ದೊಡ್ಡ ಕೆಲಸ ಸರ್, ದೊಡ್ಡ ಸಾಧನೆ ಆಗ್ಬಿಡುತ್ತೆ ಅದು. ಹಾಗಾಗಿ ನಾವು ಅವತ್ತಿಂದ ಇವತ್ತು ಪ್ರತಿ ದಿನ ನಾವು ಎಲ್ಲೇನು ಮಾಡಿದ್ದು ಇವತ್ತು ನೀವು ಕೇರ್ ಫಾರ್ಮ್ ಒಂದ್ಸರಿ ವಿಸಿಟ್ ಮಾಡಿ ಈ ಕೇರ್ ಫಾರ್ಮ್ನ 90 ಭಾಗ ಕ್ಲಿಯರ್ ಆಗ್ತಿದೆ. ನಾವು ಸಾಮಾನ್ಯ ಹೋರಾಟಗಾರ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ನಮ್ಮ ನಡುವೆ ಸ್ವಚ್ಛತೆ ಕಾರ್ಯಕ್ರಮ ಅಭಿಯಾನದಲ್ಲಿ 15 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆವರೆಗೂ ಮಾಡ್ತಾರೆ. ಇವತ್ತು ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದ್ರೆ ಎಷ್ಟು ಸ್ವಚ್ಛತೆ ಆಗ್ತಾ ಇದೆ, ಕೆಲಸದವರಿದ್ದಾರೆ, ಸಂಬಳ ಕೊಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇವತ್ತು ಇದು ಕಾಣ್ತಾ ಇದ್ದಾರೆ. ಸುಮ್ಮನೆ ಜನಗಳ ಮೇಲೆ ಹೇಳ್ತಿದ್ದಾರೆ. ಜನ ಏನೇ ಹೇಳಿದ್ರು ಕೇಳಲ್ಲ. ಈಗ ಅವ್ರು ಹೇಳ್ತಾರೆ, ಅವ್ರ ಬಗ್ಗೆನೂ ನಾವು ಮಾತಾಡಿದ್ದೀವಿ. 4ನೇ ಫ್ಲೋರ್ 5ನೇ ಫ್ಲೋರಲ್ಲಿ ಇದ್ದೀವಿ ಸರ್, ನಾವು ಬರೋವರೆಗೂ ಇರಲ್ಲ. ಒಂದೊಂದು ದಿನ ಬಂದ್ರೆ ಇನ್ನೊಂದು ದಿನ ಬರೋದು. ಆ ಥರ ಅವರು ಹೇಳ್ತಾರೆ. ನಾನಾ ಕಷ್ಟಗಳು ನಾವೆಲ್ಲೋ ಹೋಗಿರ್ತೀವಿ ಸರ್, ಕೆಲ್ಸಕ್ಕೆ ಹೋಗಿರ್ತೀವಿ, ನೈಟ್ ಶಿಫ್ಟ್ ಇರುತ್ತೆ, ನಾವು ಇಟ್ಕೊಳಕ್ಕಾಗಲ್ಲ. ನಾವೇನ್ ಮಾಡ್ತೀವಿ, ಕಳ್ಳರ ತರ ತಗೊಂಡು ಬಿಸಾಕೋದಾಗಿದೆ ನಮ್ಮ ಪರಿಸ್ಥಿತಿ ಅಂತ. ಅದಕ್ಕೆ ನೀವು ಈ ರೀತಿ ಮಾಡಿದ್ರೆ ನೀವು ಇನ್ನೂ ನೀವೊಂದು ಸಮ್ಮತಿ ಮಾಡಿ ಯಾವ ರೀತಿ ಮನೆಯಿಂದ ಪ್ರತಿ ಮನೆಗೆ ಆ ಮನೆಗೆ ಸರ್ ಒಂದು ಮನೆಯಿಂದ 2 ಡಬ್ಬಿ ಇಲ್ಲ ಬಾಡಿಗೆ ಕೊಟ್ಟಿದ್ರೆ ಆ ಓನರ್ಗೆ ಕಟ್ಟುನಿಟ್ಟಾದಂತ ಇದು ಕೊಡ್ಬೇಕು ಸರ್. ನಿಮ್ಮ ಕಸ ಹೊರಗಡೆ ಬರ್ದಿದ್ದಂಗೆ ಕಡ್ಡಾಯ ಸರ್. ನಿಮ್ಮ ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ಡಬ್ಬಿಗೆ ಏನಾದ್ರು ದುಡ್ಡು ಅವ್ರ ಹತ್ರನೇ ತಗೊಂಡು ಒಂದು ಡಬ್ಬಿ ನೀವು ಕೊಟ್ಟು ಕಡ್ಡಾಯವಾಗ ಮನೆಗೆ ಬರ್ತಲ್ಲ, ಆ ಡಬ್ಬಿ ಇರ್ಬೇಕು, ಆ ಡಬ್ಬಿಗೆ ನೀವು ಹಾಕ್ಬೇಕು. ಈ ಪೌರ ಕಾರ್ಮಿಕರು ಆ ಡಬ್ಬಿಯಿಂದ ಅವರೇ ತಗೊಂಡು ಹೋಗೋ ಥರ ಆದರೆ ಮಸ ಏನಕ್ಕೆ ಬರುತ್ತೆ, ಹಾಗಾಗುತ್ತೆ. ಅದಕ್ಕಾಗಿ ಬಹಳ ಒಂದು ಸರ್ ಇಷ್ಟು ದಾಖಲೆ ಮಾಡಿದ್ವಿ ಸರ್, ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ನೀವು ಇದನ್ನು ತಗೊಂಡ್ರೆ ಇಡೀ ಬೆಂಗಳೂರು ಸ್ವಚ್ಛತೆ ಆಗೋದ್ರಲ್ಲಿ 100% ಆಗುತ್ತೆ. ಮತ್ತೆ ಅಧಿಕಾರಿಗಳು ಬರ್ತಾರೆ, ಈಗ ಪ್ಲಾಸ್ಟಿಕ್ ಕವರ್ ಏನೋ ದಂಡ ಹಾಕ್ತಿದ್ದಾರೆ, ಇದನ್ನ ಒಂದು 10% ಸರ್ಕಾರಕ್ಕೆ ಖಜಾನೆ ಬರ್ತಾ ಇರುತ್ತೆ. ಮಿಸ್ಯೂಸ್ ಆಗ್ತಾ ಇರೋದು 90%. ಸುಮ್ಮನೆ ಈಗ ಕೆಲವು ಕಡೆ ನಮ್ಮ ಭಾಗದಲ್ಲಿ ಹಾಕ್ಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಹಾಕ್ಬಾರ್ದು ಅಂತ ನಾನು ದೊಡ್ಡ ಗಲಾಟೆ ಮಾಡಿ ನಿಲ್ಸಿದ್ದೀನಿ. ಯಾಕಂದ್ರೆ ಪರ್ಯಾಯವಾದಂತ ವ್ಯವಸ್ಥೆ ಮಾಡಿ ಎಲ್ಲಿ ತೊಂದರೆ ಆಗ್ತಾ ಇದೆ ಅಲ್ಲಿ ತಡ್ಬೋದದ್ದು ಬಿಟ್ಟು ಇದು ಜನಕ್ಕೆ ಬೇಸರ ಆಗ್ಬಿಟ್ಟಿದೆ. ಸರ್ಕಾರದ ಮೇಲೆ ತಪ್ಪಾಗಿ ಮಾತಾಡ್ತಾರೆ. ಹಾಗಾಗಿ ಸರ್ಕಾರನೇ ಇದಕ್ಕೊಂದು ಕ್ರಮ ತಗೊಳ್ಳಿದೆ. ನಿಮಗೆ ಇದು ಮಾಡಿದ್ರೆ ಒಂದು ದೊಡ್ಡ ಸಮಸ್ಯೆ ಪ್ರಾರಂಭ ಆಗುತ್ತೆ. ಗ್ರಾಹಕರಿಗೆ
ಸಿಕ್ಕಾಪಟ್ಟೆ ಕೆಲವು ನೋಡೋಣ. ನೀವು ಹೇಳಿದ್ದು ಯೂಸ್ಫುಲ್ ಇದೆ, ಸಂಬಂಧ ಒಳ್ಳೆ ಸರಿಯಪ್ಪ ಇದೆ ಬನ್ನಿ ಬಮ್ಮ ಇಲ್ಲಿ ಬೊಮ್ಮ